ಹಾಯ್, ಹೌ ಟು ಎಡಿಟ್ KCET ಅಪ್ಲಿಕೇಶನ್ ಈ ರೀತಿ ಕ್ವಶನ್ ಕೇಳಿದ್ರೆ ಅದ್ರ ಜೊತೆಗೆ ಮತ್ತು ಕೂಡ ಕೆಲವು ಕ್ವಶನ್ಸ್ ನೀವು ಕೇಳಿದ್ರಿ, ಅವುಗಳಿಗೆ ಆನ್ಸರ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ವಿ. ಮೊದಲನೇದಾಗಿ KCET ಅಪ್ಲಿಕೇಶನ್ ಹೇಗೆ ಎಡಿಟ್ ಮಾಡೋದು ಅಂದ್ರೆ ಯಾವಾಗ ಎಡಿಟ್ ಮಾಡೋದು ಅಂತ ನೀವು ಕೇಳೋದಾದ್ರೆ ನೀವು ಈಗಲೂ ಕೂಡ ಎಡಿಟ್ ಮಾಡಬಹುದು. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಏನಿದೆ ಅದು ಮುಗಿಯೋದ್ರ ಒಳಗಡೆ ನೀವು ಅಪ್ಲಿಕೇಶನ್ ಎಡಿಟ್ ಮಾಡ್ಕೋಬಹುದು. ನೀವು ಈವನ್ ಫೀಸ್ ಅನ್ನ ಪೇ ಮಾಡಿ ಆಗಿದ್ರು ಕೂಡ ಅಪ್ಲಿಕೇಶನ್ ಫೀಸ್ ಪೇ ಮಾಡಿ ಆಗಿದ್ರು ಕೂಡ ಎಡಿಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹೇಗೆ ಎಡಿಟ್ ಮಾಡೋದು ಅದ್ ನೀವು ಕೇಳೋದಾದ್ರೆ ಅಪ್ಲಿಕೇಶನ್ ಹೇಗೆ ಹಾಕಿದ್ರಿ ಕೇಳಿದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ kea.kar.nic.in ಆ ವೆಬ್ಸೈಟ್ ನಾವು ವಿಸಿಟ್ ಮಾಡಿ ಅಲ್ಲಿ ಅಪ್ಲಿಕೇಶನ್ಗೋಸ್ಕರ ಏನು ಲಿಂಕ್ ಇದೆ ಅದ್ರ ಮೂಲಕನೇ ಲಾಗಿನ್ ಆಗಬೇಕು. ನಿಮ್ಮ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್, OTP ಇದನ್ನೆಲ್ಲ ಎಂಟರ್ ಮಾಡಿ ಲಾಗಿನ್ ಆಗ್ತೀರಾ. ಲಾಗಿನ್ ಆದ ನಂತರ ಎಲ್ಲಿ ಮಿಸ್ಟೇಕ್ ಇದೆ ಅದನ್ನ ಸರಿ ಮಾಡ್ಕೋಬಹುದು. ಈಗ ಕೆಲವು ವಿದ್ಯಾರ್ಥಿಗಳು ನಾನು ಅಗ್ರಿಕಲ್ಚರ್ ಕೋಟಾ ಕ್ಲೇಮ್ ಮಾಡಿಲ್ಲ, ಬಟ್ ನನಗೆ ಅಗ್ರಿಕಲ್ಚರ್ ಕೋಟಾ ಇದೆ, ನಾನು ಮುಂದೆ ವೆಟರ್ನರಿ, BSc ಅಗ್ರಿಕಲ್ಚರ್, ಫಾರೆಸ್ಟ್ರಿ ಈ ರೀತಿ ಕೋರ್ಸನ್ನು ಮಾಡಬೇಕು ಅಂತಿದ್ದೀನಿ. ಅದಕ್ಕೀಗ ಅಗ್ರಿಕಲ್ಚರ್ ಕೋಟಾ ಹೆಲ್ಪ್ ಆಗುತ್ತೆ ನನಗೆ ಗೊತ್ತು. ಈಗ ಕ್ಲೇಮ್ ಮಾಡಿದ ಹೇಗೆ ಕ್ಲೇಮ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ. ಅದೇ ಹೇಳಿದಲ್ವಾ, ಅಪ್ಲಿಕೇಶನ್ ಲಿಂಕ್ ಏನಿದೆ ಅದ್ರ ಮೂಲಕ ಲಾಗಿನ್ ಆಗಿ ಅದಂದ್ರೆ ಅಲ್ಲಿ ಅಗ್ರಿಕಲ್ಚರ್ ಕೋಟಾ ಅಂತ ಏನೋ ಆಪ್ಷನ್ ಇದೆ, ಅಲ್ಲಿ ಹೋಗಿ ಕ್ಲೇಮ್ ಮಾಡಿದ್ರೆ ಆಯ್ತು. ಕ್ಲೇಮ್ ಮಾಡಬೇಕು. ಕ್ಲೇಮ್ ಮಾಡಿದ ನಂತರ ಅಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ, ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಕೂಡ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೆ ಅದನ್ನ ಮತ್ತೊಮ್ಮೆ ಪ್ರಿಂಟ್ ಔಟ್ ತೆಗೆದುಕೋಬೇಕು. ಅದನ್ನ ಮತ್ತೊಮ್ಮೆ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಅಪ್ಲಿಕೇಶನ್ ಫಾರ್ಮ್ನ ಮತ್ತೊಮ್ಮೆ ಪ್ರಿಂಟ್ ಔಟ್ ತೆಗೆದುಕೊಳ್ಳಿ. ಮತ್ತೆ ಕೆಲವು ವಿದ್ಯಾರ್ಥಿಗಳು ನಾನೀಗ BSc ನರ್ಸಿಂಗ್ ಕೋರ್ಸ್ ಅನ್ನ ಮಾಡಬೇಕು ಅಂತಿದ್ದೀನಿ, ನಾನು KCET ಎಕ್ಸಾಮ್ ಬರೀಬೇಕಾ ಅಥವಾ ನೀಟ್ ಎಕ್ಸಾಮ್ ಬರೀಬೇಕಾ ಅಂತ ಕೇಳ್ತಾ ಇದ್ರಿ. ಈಗ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಅಂದ್ರೆ KA ಕೌನ್ಸಿಲಿಂಗ್ ನಡೆಸ್ತಾರೆ BSc ನರ್ಸಿಂಗ್ ಕೋರ್ಸ್ಗೆ SMS ಅಂತ. ಸೊ ಈ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವು ಸೀಟ್ ಅನ್ನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ KCET ಎಕ್ಸಾಮ್ ಅನ್ನ ಬರೀಬೇಕು. ನೀಟ್ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. KA ನಡೆಸುವಂತಹ ಕೌನ್ಸಿಲಿಂಗ್ ಏನಿದೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನರ್ಸಿಂಗ್ ಕೋರ್ಸ್ಗೋಸ್ಕರ KCET ಎಕ್ಸಾಮ್ ಬರೀಬೇಕು. KCET ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ 3 ವಿಷಯಗಳ ಮಾರ್ಕ್ಸ್ ಏನಿರುತ್ತೆ ಅದನ್ನ ಕನ್ಸಿಡರ್ ಮಾಡಿ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ಅದ್ರ ಬೇಸಿಸ್ ಮೇಲೆ ಮುಂದೆ ಕೌನ್ಸಿಲಿಂಗ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಸೀಟ್ ಅನ್ನ ಪಡೆದುಕೊಳ್ತೀರಾ. ಅದ ನಂತರ ಮತ್ತೆ ಕ್ವಶನ್ ಅನ್ನ ಕೇಳಿದ್ರಿ. ನಾನೀಗ ಸ್ಟಡಿ ಡೀಟೇಲ್ಸ್ ಏನಿದೆ ಅದರಲ್ಲಿ 10th ವರೆಗೆ ವೆರಿಫೈ ಆಗಿದೆ, ಅಷ್ಟು ವೆರಿಫೈ ಆದ್ರೆ ಸಾಕಾ ಅಂತ ಕೇಳಿದ್ವಿ. ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೆ ವೆರಿಫೈ ಆಗಿದ್ರೆ ಇವರು ಕ್ಲಾಸ್ A ವಿದ್ಯಾರ್ಥಿಗಳು, ಅದು ಕೂಡ ಮೆನ್ಷನ್ ಮಾಡಿದ್ರು, ನಾನು ಕ್ಲಾಸ್ A ಕ್ಯಾಂಡಿಡೇಟ್, 10th ವರೆಗೆ ವೆರಿಫೈ ಆದ್ರೆ ನಡೆಯುತ್ತಾ ಅಂತ ಕೇಳಿದ್ರು. ಅದೇ ನೀವು ಕ್ಲಾಸ್ A ವಿದ್ಯಾರ್ಥಿಗಳಾಗಿದ್ದು ನಿಮ್ಮ ಸ್ಟಡಿ ಡೀಟೇಲ್ಸ್ 10th ವರೆಗೆ ವೆರಿಫೈ ಆಗಿದ್ರೆ, 10th ಕೂಡ SSLC ಕೂಡ ಕರೆಕ್ಟ್ ಆಗಿ ವೆರಿಫೈ ಆಗಿದ್ದು 7 years ಸ್ಟಡಿ ಡೀಟೇಲ್ಸ್ ವೆರಿಫೈ ಆಗಿಬಿಟ್ರೆ ಮತ್ತೆ ವೆರಿಫಿಕೇಶನ್ ಮಾಡಿಸೋ ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ಮ 7 years ಕ್ರೈಟೀರಿಯಾ ವೆರಿಫೈ ಆಗದೇ ಇದ್ರೆ ಅದ್ರ ಜೊತೆಗೆ ಈಗ ಕ್ಲಾಸ್ A ವಿದ್ಯಾರ್ಥಿಗಳ ಕ್ರೈಟೀರಿಯಾ ಅಂತಂದ್ರೆ 7 years ಕರ್ನಾಟಕ ರಾಜ್ಯ ಸ್ಟಡಿ ಮಾಡಿರ್ಬೇಕು, ಅದರಲ್ಲಿ ಅಟ್ ಲೀಸ್ಟ್ 1 year SSLC ಆಗಿರ್ಬೇಕು, ಸೆಕೆಂಡ್ PUC ಆಗಿರ್ಬೇಕು ಅಂತಿದೆ. ಸೊ 10th ವರೆಗೆ ಕಂಪ್ಲೀಟ್ ಆಗಿ 10 years ವೆರಿಫೈ ಆಗಿದ್ರೆ ನೋ ಪ್ರಾಬ್ಲಮ್. ಈಗ ಅಕಸ್ಮಾತ್ ಆಗಿ 8 year ವೆರಿಫೈ ಆಯ್ತು, ಆ 8 years ಏನು ವೆರಿಫೈ ಆಗಿದೆ ಅದರೊಳಗಡೆ SSLC ಇಲ್ಲದೆ ಇದ್ರೆ ಆ ಟೈಮಲ್ಲಿ ನೀವು SSLC ಸ್ಟಡಿ ಡೀಟೇಲ್ಸ್ ಏನಿದೆ ಅದನ್ನು ವೆರಿಫೈ ಮಾಡಿಸ್ಬೇಕಾಗುತ್ತೆ. ನೀವು ಸ್ಟಡಿ ಮಾಡ್ತಿರುವಂತಹ PU ಕಾಲೇಜಿಗೆ ಹೋದ್ರೆ ಅವರು ವೆರಿಫೈ ಮಾಡಿ ಕೊಡ್ತಾರೆ. ಸರಿ, ಈ ರೀತಿ ಇದೆ. ಮತ್ತೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತು ಕೂಡ ಹಲವಾರು ಇಂಪಾರ್ಟೆಂಟ್ ವಿಡಿಯೋಸ್ ಬರೆದಿದ್ದಾವೆ, ನೀವು ಕಮೆಂಟ್ ಏನು ಮಾಡಿದ್ರೆ ಅದರ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಯಾವ್ಯಾವ ವಿಡಿಯೋ ಮಾಡೋದು ಅಂತ. ಆ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.